Hello everyone, I am Dr. P.R. Krishnan, Additional Director of Neurology at Fortis Hospitals, Bangalore. And today I want to talk to you something about what every caregiver should know, that is epilepsy first aid, what anyone should do when someone is having a seizure. Epilepsy is a neurological disorder where abnormal brain activity leads to repeated seizures. But not all seizures look the same. Some may involve jerking movements and some may just involve brief stare or confusion. When someone has a seizure, the first thing is to do is to stay calm. Your response can make a real difference. Do not restrain the person or try to stop their movements. Cushion the head with something soft or to prevent injury. Clear the area of any sharp or harmful objects. Gently turn them to their side. This helps to keep their airway open. This is a very simple but a life-saving measure. Never put anything into their mouth, and it's a myth that they can swallow their tongue. Time the seizure. If it lasts more than 5 minutes, repeats without any recovery, call the emergency services immediately. After the seizure, the patient may be disoriented. Stay with them, speak to them gently, and give them their space. If this is their first seizure or it feels unusual, it's important to take the patient to the nearby hospital and consult a neurologist. The caregiver awareness is a powerful avenue to ensure safety, dignity, and recovery for epilepsy patients. Thank you for walking this journey with them. Your support creates hope and healing every step of the way. Now let us see the 3D virtual reality of this video for better understanding. Thank you. ಅಪಸ್ಮಾರ ಎನ್ನುವುದು ಪುನರಾವರ್ತಿತ ಸೆಳೆತದಿಂದ ಗುರುತಿಸಲ್ಪಡುವ ನರಸಂಬಂಧಿತ ಸ್ಥಿತಿಯಾಗಿದೆ. ಯಾವುದೇ ವ್ಯಕ್ತಿ ಸೆಳೆತ ಹೊಂದಿರುವುದು ಕಂಡುಬಂದಲ್ಲಿ ಅದು ಎಚ್ಚರಿಕೆಯ ಸಂಕೇತವಾಗಿರುತ್ತದೆ. ಆದರೆ ಅವರ ಸುರಕ್ಷತೆಯನ್ನು ಖಚಿತಪಡಿಸಲು ಸರಿಯಾದ ಕ್ರಮ ತೆಗೆದುಕೊಳ್ಳುವುದು ಗಣನೀಯ ವ್ಯತ್ಯಾಸ ಉಂಟುಮಾಡುತ್ತದೆ. ಈ ವಿಡಿಯೋ ನಿಮಗೆ ಸನ್ನಿವೇಶವನ್ನು ಪರಿಣಾಮಕಾರಿಯಾಗಿ ಹೇಗೆ ನಿರ್ವಹಿಸಬೇಕೆಂದು ಮಾರ್ಗದರ್ಶನ ನೀಡುತ್ತದೆ. ಅಪಸ್ಮಾರದ ಆಕ್ರಮಣ ರೋಗಿ ಅನಿರೀಕ್ಷಿತ ಹಾಗೂ ಪುನರಾವರ್ತಿತವಾಗಿ ಅನಿಯಂತ್ರಿತವಾದ ತೂರಾಟದ ಚಲನೆ ಅನುಭವಿಸುವ ಸ್ಥಿತಿಯಾಗಿದೆ. ಇದು ಮೆದುಳಿನಲ್ಲಿ ವಿದ್ಯುತ್ ಅಡಚಣೆಯಿಂದ ಉಂಟಾಗುತ್ತದೆ. ವ್ಯಕ್ತಿಯನ್ನು ಹಾನಿಯಿಂದ ರಕ್ಷಿಸುವುದು ನಿಮ್ಮ ಆದ್ಯತೆಯಾಗಿರುತ್ತದೆ. ವ್ಯಕ್ತಿ ನಿಂತಿದ್ದರೆ ಅಥವಾ ಕುಳಿತಿದ್ದರೆ ಅವರನ್ನು ನೆಲದ ಮೇಲೆ ಮೆಲುವಾಗಿ ಮಲಗಿಸಬೇಕು. ಸೆಳೆತದ ಅವಧಿಯಲ್ಲಿ ಅವರಿಗೆ ಅಪಾಯ ಉಂಟುಮಾಡಬಹುದಾದ ಯಾವುದೇ ಗಟ್ಟಿಯಾದ ಅಥವಾ ಹರಿತವಾದ ವಸ್ತುಗಳಿದ್ದರೆ ಅದನ್ನು ತೆಗೆಯಬೇಕು. ವ್ಯಕ್ತಿಯನ್ನು ನೆಲದ ಮೇಲೆ ಮಲಗಿಸಿದ ನಂತರ ತಲೆ ನೆಲಕ್ಕೆ ಹೊಡೆಯದಂತೆ ರಕ್ಷಿಸಲು ಅವರ ತಲೆಯ ಅಡಿಯಲ್ಲಿ ತಲೆದಿಂಬು ಅಥವಾ ಮಡಚಿದ ಜಾಕೆಟ್ನಂತಹ ಮೃದು ಹಾಗೂ ಚಪ್ಪಟೆ ವಸ್ತುವನ್ನಿಡಬೇಕು. ಸೆಳೆತ ಹೆಚ್ಚಾದಂತೆ ಸಾಧ್ಯವಾದರೆ ವ್ಯಕ್ತಿಯನ್ನು ಮೆಲುವಾಗಿ ಬದಿಗೆ ತಿರುಗಿಸಬೇಕು. ಇದು ವಾಯುನಾಳ ಸ್ಪಷ್ಟವಾಗಲು ಮತ್ತು ಯಾವುದೇ ಜೊಲ್ಲು ಅಥವಾ ವಾಂತಿ ಸುಲಭವಾಗಿ ಹೊರಹೋಗಲು ಸಾಧ್ಯವಾಗುತ್ತದೆ. ಸೆಳೆತದ ಸಮಯವನ್ನು ದಾಖಲಿಸುವುದು ಮುಖ್ಯ. ಅದು ಯಾವಾಗ ಆರಂಭವಾಯಿತು ಮತ್ತು ಎಷ್ಟು ಸಮಯ ಇತ್ತು ಎನ್ನುವುದನ್ನು ಬರೆದುಕೊಳ್ಳಬೇಕು. ನೀವು ನೆರವಿಗಾಗಿ ಕರೆ ಮಾಡಿದ ಸಂದರ್ಭದಲ್ಲಿ ವೈದ್ಯಕೀಯ ತಜ್ಞರಿಗೆ ಈ ಮಾಹಿತಿ ಮುಖ್ಯವಾಗುತ್ತದೆ. ನೀವು ಸೆಳೆತದ ಅವಧಿಯಲ್ಲಿ ಎಂದಿಗೂ ಮಾಡಬಾರದಂತಹ ಕೆಲವು ಪ್ರಮುಖ ಅಂಶಗಳಿವೆ. ವ್ಯಕ್ತಿಯ ಬಾಯಿಗೆ ಏನನ್ನೂ ನೀಡಬಾರದು. ಹಳೆಯ ನಂಬಿಕೆಗಳಿಗೆ ವ್ಯತಿರಿಕ್ತವಾಗಿ ಇದು ಅವರ ಹಲ್ಲು ಅಥವಾ ದವಡೆಗೆ ಹಾನಿ ಉಂಟುಮಾಡಬಹುದು ಮತ್ತು ವಾಯುನಾಳವನ್ನು ನಿರ್ಬಂಧಿಸಬಹುದು. ಜೊತೆಗೆ ಅವರ ಚಲನೆಯನ್ನು ನಿರ್ಬಂಧಿಸಲು ಪ್ರಯತ್ನಿಸಬೇಡಿ. ಸೆಳೆತ ತಾನಾಗಿಯೇ ಕೊನೆಯಾಗಲು ಬಿಡಿ, ಆದರೆ ಅಪಾಯಗಳಿಂದ ಅವರನ್ನು ಮೃದುವಾಗಿ ದೂರ ಬರಲು ಮಾರ್ಗದರ್ಶನ ನೀಡಿ. ವ್ಯಕ್ತಿ ಸಂಪೂರ್ಣ ಚೇತರಿಸಿಕೊಳ್ಳುವವರೆಗೆ ಯಾವುದೇ ಆಹಾರ ಹಾಗೂ ಪೇಯ ನೀಡಬೇಡಿ. ಸೆಳೆತ ನಿಲ್ಲುವವರೆಗೆ ಹಾಗೂ ಸಂಪೂರ್ಣ ಜ್ಞಾನ ಬರುವವರೆಗೆ ವ್ಯಕ್ತಿಯೊಂದಿಗಿರಿ, ಏಕೆಂದರೆ ನಂತರದಲ್ಲಿ ಅವರಿಗೆ ಗೊಂದಲ ಅಥವಾ ಮಂಪರು ಉಂಟಾಗಬಹುದು. ಶಾಂತವಾಗಿ ಅವರೊಂದಿಗೆ ಮಾತನಾಡಿ ಮತ್ತು ಭರವಸೆ ನೀಡಿ. ತುರ್ತು ವೈದ್ಯಕೀಯ ನೆರವಿಗೆ ಯಾವಾಗ ಕರೆ ಮಾಡಬೇಕೆಂದು ತಿಳಿದಿರುವುದು ಅಗತ್ಯ. ಸೆಳೆತ 5 ನಿಮಿಷಗಳಿಗಿಂತ ಹೆಚ್ಚಿನ ಸಮಯ ಇದ್ದರೆ, ವ್ಯಕ್ತಿಗೆ ಮಧ್ಯದಲ್ಲಿ ಎಚ್ಚರವಿಲ್ಲದೆ ಪದೇ ಪದೇ ಸೆಳೆತ ಉಂಟಾಗುತ್ತಿದ್ದರೆ, ಸೆಳೆತದಿಂದ ಅವರಿಗೆ ಹಾನಿಯಾದರೆ, ನಂತರದಲ್ಲಿ ಅವರಿಗೆ ಉಸಿರಾಡಲು ಕಷ್ಟವಾದರೆ, ಅಥವಾ ಅದು ಅವರಿಗೆ ತಿಳಿದಂತೆ ಮೊದಲ ಬಾರಿ ಸೆಳೆತವಾದರೆ ಕೂಡಲೇ ವೈದ್ಯಕೀಯ ನೆರವು ಪಡೆಯಿರಿ. ಈ ಸರಳ ಹಂತಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನೀವು ಅಪಸ್ಮಾರದ ಸೆಳೆತಕ್ಕೆ ಒಳಗಾಗುವ ವ್ಯಕ್ತಿಗೆ ಪ್ರಮುಖ ನೆರವು ನೀಡಬಹುದು. ಮಾಹಿತಿಯುಕ್ತವಾಗಿರಿ ಮತ್ತು ಶಾಂತವಾಗಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳುವ ಮೂಲಕ ನಿಜವಾದ ವ್ಯತ್ಯಾಸ ಉಂಟುಮಾಡಿ.